ನಮಸ್ಕಾರ ಸ್ನೇಹಿತರೆ, ಮಹಾಭಾರತ ಕ್ವಿಜ್ ಭಾಗ 2ಕ್ಕೆ ನಿಮಗೆಲ್ಲ ಸ್ವಾಗತ. ಭಾಗ 1ರಲ್ಲಿ ನಾನು ಕೇಳಿದ ಬೋನಸ್ ಪ್ರಶ್ನೆಗೆ ಬಹಳಷ್ಟು ಜನ ಸರಿಯಾಗಿ ಕಮೆಂಟ್ ಮಾಡಿದ್ದೀರಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ. ಭೀಷ್ಮರು ಎಷ್ಟು ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧದಲ್ಲಿ ಸೇನಾಧಿಪತಿಯಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬ 10 ದಿನ. ಇದಕ್ಕೆ ಸರಿಯಾದ ಉತ್ತರ ನೀಡಿದವರು ಸೌಮ್ಯ ಟಕ್ಕಳಕಿ 1876. 16ನೇ ಪ್ರಶ್ನೆ. ಅಭಿಮನ್ಯುವಿನ ಹೆಂಡತಿಯ ಉತ್ತರೆ ಗರ್ಭದಲ್ಲಿದ್ದ ಮಗುವನ್ನು ಅಶ್ವತ್ಥಾಮ ಬ್ರಹ್ಮಾಸ್ತ್ರದಿಂದ ರಕ್ಷಿಸುವವರು ಯಾರು? ಅ. ಅರ್ಜುನ, ಬ. ಶ್ರೀಕೃಷ್ಣ, ಕ. ವಿದುರ, ಡ. ಭೀಷ್ಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಶ್ರೀಕೃಷ್ಣ. ಆ ಮಗುವೇ ಮುಂದೆ ಪರೀಕ್ಷಿತ ರಾಜನಾದನು. 17ನೆಯ ಪ್ರಶ್ನೆ. ಭೀಮನು ಕೀಚಕನನ್ನು ಸಂಹರಿಸಿದಾಗ ಯಾವ ವೇಷದಲ್ಲಿದ್ದನು? ಎ. ಕಂಕ, ಬಿ. ವಲ್ಲಭ, ಸಿ. ತಂತಿಪಾಲ, ಡಿ. ಗ್ರಂಥಿಕ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವಲ್ಲಭ, ಅಡುಗೆಯವನು. 18ನೆಯ ಪ್ರಶ್ನೆ. ದ್ರೋಣಾಚಾರ್ಯರನ್ನು ಯುದ್ಧದಲ್ಲಿ ಕೊಂದವರು ಯಾರು? ಅ. ಅರ್ಜುನ, ಭ. ಭೀಮ, ಕ. ದೃಷ್ಟದ್ಯುಮ್ನ, ಡ. ಸತ್ಯಕಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. ದೃಷ್ಟದ್ಯುಮ್ನ, ದ್ರುಪದ ರಾಜರ ಮಗ. 19ನೆಯ ಪ್ರಶ್ನೆ. ಶ್ರೀಕೃಷ್ಣನ ಶಂಖದ ಹೆಸರೇನು? ಎ. ಪಾಂಚಜನ್ಯ, ಬಿ. ದೇವದತ್ತ, ಸಿ. ಪೌಂಡ್ರ, ಡಿ. ಅನಂತ ವಿಜಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಪಾಂಚಜನ್ಯ. 20ನೆಯ ಪ್ರಶ್ನೆ. ಅಜ್ಞಾತವಾಸದ ಸಮಯದಲ್ಲಿ ಸಹದೇವನು ಇಟ್ಟುಕೊಂಡ ಹೆಸರೇನು? ಎ. ಗ್ರಂಥಿಕ, ಬಿ. ತಂತಿಪಾಲ, ಸಿ. ಕಂಕ, ಡಿ. ಬೃಹನ್ನಳೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ತಂತಿಪಾಲ, ಪಶುಗಳ ಪಾಲಕನಾಗಿ ಕೆಲಸ ಮಾಡುತ್ತಿದ್ದನು. 21ನೆಯ ಪ್ರಶ್ನೆ. ಮಹಾಭಾರತವನ್ನು ಬರೆದವರು ಯಾರು? ಎ. ವಾಲ್ಮೀಕಿ, ಬಿ. ವೇದವ್ಯಾಸ, ಸಿ. ವಿಶ್ವಾಮಿತ್ರ, ಡಿ. ವಸಿಷ್ಠ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ವೇದವ್ಯಾಸ, ಗಣಪತಿಯು ಲಿಪಿಕಾರನಾಗಿದ್ದನು. 22ನೆಯ ಪ್ರಶ್ನೆ. ಶಾಂತನು ಮಹಾರಾಜನ 2ನೇ ಹೆಂಡತಿಯ ಹೆಸರೇನು? ಅ. ಗಂಗೆ, ಬ. ಸತ್ಯವತಿ, ಕ. ಅಂಬೆ, ಡ. ಅಂಬಾಲಿಕೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಸತ್ಯವತಿ. 23ನೆಯ ಪ್ರಶ್ನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಒಟ್ಟು ಎಷ್ಟು ಅಕ್ಷೋಹಿಣಿ ಸೈನ್ಯವಿತ್ತು? ಎ. 11, ಬಿ. 7, ಸಿ. 18, ಡಿ. 21. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. 18. ಕೌರವರ ಕಡೆ 11 ಮತ್ತು ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯವಿತ್ತು. 24ನೆಯ ಪ್ರಶ್ನೆ. ಶ್ರೀಕೃಷ್ಣನ ಮಗನ ಹೆಸರೇನು? ಎ. ಸಾಂಬ, ಬಿ. ಪ್ರದ್ಯುಮ್ನ, ಸಿ. ಅನಿರುದ್ಧ, ಡಿ. ಮೇಲಿನ ಇಬ್ಬರು ಎ ಮತ್ತು ಬಿ. ನಿಮ್ಮ ಸಮಯ ಪ್ರಾರಂಭ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಅವರ ಹೆಸರನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. 25ನೆಯ ಪ್ರಶ್ನೆ. ಯುದ್ಧದ ನಂತರ ಧರ್ಮರಾಯನು ಎಷ್ಟು ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳಿದನು? ಅ. 12 ವರ್ಷ, ಬ. 25 ವರ್ಷ, ಕ. 36 ವರ್ಷ, ಡ. 50 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. 36 ವರ್ಷ. 26ನೆಯ ಪ್ರಶ್ನೆ.
ಅರ್ಜುನನಿಗೆ ಕಪಿಧ್ವಜ ಎಂಬ ಹೆಸರು ಬರಲು ಕಾರಣನಾದ ಹನುಮಂತನಿಗೂ ಅರ್ಜುನನಿಗೂ ನಡೆದ ಪಂಥವೇನು? ಅ. ಗದಾಯುದ್ಧ, ಬ. ಬಾಣಗಳ ಸೇತುವೆ ನಿರ್ಮಾಣ, ಕ. ಓಟದ ಸ್ಪರ್ಧೆ, ಡ. ವೇದ ಪಠಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಬಾಣಗಳ ಸೇತುವೆ ನಿರ್ಮಾಣ. ಅರ್ಜುನನು ಬಾಣಗಳಿಂದ ಕಟ್ಟಿದ ಸೇತುವೆ ಹನುಮಂತನ ಭಾರವನ್ನು ತಡೆದರೆ ತಾನು ಅಗ್ನಿ ಪ್ರವೇಶ ಮಾಡುವುದಾಗಿ ಪಣ ತೊಟ್ಟಿದನು. 27ನೆಯ ಪ್ರಶ್ನೆ. ಭೀಷ್ಮರನ್ನು ಯುದ್ಧದಲ್ಲಿ ಸೋಲಿಸಲು ಶಿಖಂಡಿಯನ್ನು ಮುಂದೆ ನಿಲ್ಲಿಸಲಾಯಿತು. ಶಿಖಂಡಿಯು ಪೂರ್ವ ಜನ್ಮದಲ್ಲಿ ಯಾರಾಗಿದ್ದರು? ಅ. ಸತ್ಯವತಿ, ಬ. ಅಂಬೆ, ಕ. ಅಂಬಿಕೆ, ಡ. ಅಂಬಾಲಿಕೆ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬ. ಅಂಬೆ. ಭೀಷ್ಮರ ಮೇಲೆ ಸೇಡು ತೀರಿಸಿಕೊಳ್ಳಲು ಅಂಬೆಯು ಶಿಖಂಡಿಯಾಗಿ ಪುನರ್ಜನ್ಮ ಪಡೆದಳು. 28ನೆಯ ಪ್ರಶ್ನೆ. ಶ್ರೀಕೃಷ್ಣನ ಮಗನಾದ ಸಾಂಬನು ಯಾರ ಮಗಳು ಲಕ್ಷ್ಮಣೆಯನ್ನು ಅಪಹರಿಸಿ ಮದುವೆಯಾದನು? ಅ. ದುರ್ಯೋಧನ, ಬ. ಕರ್ಣ, ಕ. ಶಕುನಿ, ಡ. ಶಿಶುಪಾಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಅ. ದುರ್ಯೋಧನ. 29ನೆಯ ಪ್ರಶ್ನೆ. ಕುರುಕ್ಷೇತ್ರ ಯುದ್ಧದ ಕೊನೆಯ ರಾತ್ರಿ ನಿದ್ರಿಸುತ್ತಿದ್ದ ಪಾಂಡವ ಸೈನ್ಯವನ್ನು ಹತ್ಯೆ ಮಾಡಿದವರು ಯಾರು? ಎ. ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ, ಬಿ. ಕರ್ಣ ಮತ್ತು ದುರ್ಯೋಧನ, ಸಿ. ಶಕುನಿ ಮತ್ತು ಅವರ ಪುತ್ರರು, ಡಿ. ಭೀಷ್ಮ ಮತ್ತು ದ್ರೋಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ. 30ನೆಯ ಪ್ರಶ್ನೆ. ಪಾಂಡವರಲ್ಲಿ ಧನಂಜಯ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದವರು ಯಾರು? ಅ. ಧರ್ಮರಾಯ, ಬ. ಭೀಮ, ಕ. ಅರ್ಜುನ, ಡ. ಸಹದೇವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಕ. ಅರ್ಜುನ. ರಾಜಸೂಯ ಯಾಗ ಸಮಯದಲ್ಲಿ ಅನೇಕ ರಾಜ್ಯಗಳನ್ನು ಗೆದ್ದು ಧನಸಂಪತ್ತನ್ನು ತಂದಿದ್ದಕ್ಕಾಗಿ ಈ ಹೆಸರು ಬಂದಿತು. ಇಂದಿನ ಕ್ವಿಜ್ನಲ್ಲಿ ನೀವು ಎಷ್ಟು ಅಂಕ ಗಳಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತದ ಈ ಅದ್ಭುತ ಜ್ಞಾನದ ಪಯಣ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂದಿನ ಭಾಗದಲ್ಲಿ ನಾವು ಕುರುಕ್ಷೇತ್ರದ ಯುದ್ಧದ ರಹಸ್ಯಗಳ ಬಗ್ಗೆ ತಿಳಿಯಲಿದ್ದೇವೆ. ಈ ಕುತೂಹಲಕಾರಿ ಪ್ರಶ್ನೆಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಇಂಕ್ ಆ್ಯಂಡ್ ದ ಬುಕ್. ಧನ್ಯವಾದಗಳು.